ಡೇಬ್ಯಾಗಿನ ಹಿಟ್ಟ ತನ್ನ ನೀಡ್ಲಕತ್ತಳ ಜೋಳಿಗೆ ಹಿಟ್ಟ ನೀಡೋದು ಅವ್ರ ಅತ್ತಿ ನೋಡಿಬಿಟ್ಟಳ. ಅವಾಗ ಏನು ಮಾಡ್ತಾಳ ಅವ್ರ ಅತ್ತಿ? ಎಂತಾದ ನಿಂದು ಹೌದಲ್ಲ ನಮ್ಮದು ಎಲ್ಲ ಹಿಂಗೆ ನೀನು ನೀಡ್ಲಕತ್ತಿದ ಹಿಂಗೆ ಹಾದಿ ಇಟ್ಟು ಹೊಡೆದು ಹೋದ್ರ ನಾವು ಹೆಂಗೆ ಮುಂದಕ್ಕೆ ಬರ್ಬೇಕು 4 ಮಂದಿಯಾಗ? ಹೌದು ಹೌದಲ್ಲ. ನಮ್ಮನೆ ಗರ್ತ್ಯಾರ ಮಾತ ಪತಿ ವರ್ತ್ಯಾರ ಕೇಳಾರಿ ಲಕ್ಷ ಬಿಟ್ಟ ನಿಮ್ಮ ಮನದಾಗ ಗಳಿರ ಕೈಯ ಮುಗಿತೀವ ನಿಮಗ ಎದ್ದರಿರಬೇಕಕ್ಕ ನೀಲ ಮನಗ ಪತಿವ್ರತ ನೀಲಾವತಿ ಭಕ್ತಿ ಹೆಂಗಿತ್ರಿ? ಬೇಡಿ ಬಿಕಾರಿ ಬಡವರ ಮ್ಯಾಗ ಪಾರ್ವತಿ ಲಕ್ಷ್ಮಿ ಸೌಭದ್ರಂಗ ಪಾರ್ವತಿ ಲಕ್ಷ್ಮಿ ಸೌಭದ್ರಂಗ ನೀಲಾವತಿದು ನೇಮ್ ನಿಷ್ಠ ಎತ್ತಾರಿ ಹೆಂಗಿತ್ತ ತಾಯಿದು? ಹೊತ್ತ ಹೊಂಟ ದಿನ ಹರಿಯಾಗ ದಾನ ಮಾಡ್ಲಾರ್ದ ನೀರ್ ಹಾಕ್ತಿ ಬಾಯಾಗ ಅವರ ಅತ್ತಿ ಕಾವಲಿತ್ತ ಅಗಿಮ್ಯಾಗ ಎಷ್ಟ ದುಡದರೆ ನಾತ ಒಟ್ಟ ಒಂದ ರೊಟ್ಟಿ ಕೊಡೋದು. ಏನ್ ಮಾಡ್ತಾಳು? ನೇಮ ಎತ್ರಿ ದಿನ ಹರಿಯಾಗ ಸೇರ್ತಿದ್ದಿಲ್ಲ ಮಾವ ಮನೆಯಾಗ ಸೇರ್ತಿದ್ದಿಲ್ಲ ಮಾವ ಮನೆಯಾಗ ಒಂದಾನ ಒಂದಿನ ಜಂಗಮ ಮೂರ್ತಿ ಏನ್ ಮಾಡ್ತಾರ ಜಂಗಮ ಭಿಕ್ಷಾಂದೇಹಿ ಅಂದ ಅವ್ರ ಮನಿ ಒಳಗ ನೀಲಾವತಿ ನೀಡ್ಯಾಳ ಹಿಟ್ಟ ಜಂಗಮಗ ಅವರ ಅತ್ತಿ ನೋಡ್ಯಾಳ ಹಿಟ್ಟ ನೀಡವಾಗ ಪಟ್ಟಣನ ಸಂತಿ ಅಂತ ಹುಟ್ಟ ತಗೊಂಡ ಹೊಡದಾಳ. ಏನ್ ಮಾಡ್ತಾಳು? ನೀಲಾವತಿಯ ನಡು ನೆತ್ಯಾಗ ಎಲ್ಲಿ ಕೂತಿರಿ ಕಾಲಾಗಿ ನಮ್ಮ ಕಾಲಾಗ ಎಲ್ಲಿ ಕೂತಿದ್ದಿ ಕಾಲಾಗಿ ನಮ್ಮ ಕಾಲಾಗ ಸೀರೆ ಕಳಸಿಕೊಂಡ ಕೋರಿ ಉಡಸಿದ ಏನ್ ಮಾಡ್ತಾರ ಅವಾಗ? ಮಾರಿ ಬ್ಯಾಡಂತ ನಮ್ಮ ಮನಿಯಾಗ ರೊಟ್ಟಿ ಹಿಡದ ಜಗ್ಗಿ ಒಗದಳ ಕಟ್ಟಿ ತಾಳಗ ಓದಿಟ್ಟದನ ಕಟ್ಟು ದೊಡ್ಡ್ಯಾಗ ಧರಣಿಗೆ ಬಿದ್ದಾಳ ಶರಣಿ ನೀಲಾವತಿ ಏನ್ ಮಾಡ್ತಾಳು? ಅಳತಾಳ ನೀರ ತಂದ ಕಣ್ಣಾಗ ಮಾಡಲಿ ಹೆಂಗ ಅಳತಾಳ ನೀರ ತಂದ ಕಣ್ಣಾಗ ಮಾಡಲಿ ಹೆಂಗ ಬಲು ಕೋಡಿ ಮನ್ಯಾಗ ಅವರ ಅತ್ತಿ ಮನಗ ಅವರ ಮನಗ ಅವರ ದಾನ ಮಾಡ್ತಿದ್ದಿಲ್ಲ ಯಾರಿಗೆ ದಿನ ಬೇದ ಸೊಸಿಗೆ ಒಂದ ರೊಟ್ಟಿ ಕೊಡುವಳ ಎತ್ತಗಾಲಿಯಲ್ಲಿ ದತಿ ಎಲ್ಲ ತಿಂದ ಮಾನಗೇಡಿ ಹುಡುಗಿ ನಮ್ಮ ಮಾನ
ಮಗ ಹೇಳತಾರ ಕೊಲ್ಲ ಕೊಕ್ಕೋ ತಡಿವಾತಿ ಆಗೆಯಾಗ ಏ ಭಕ್ತಿ ನೋಡಲಕ ಬಂದು ಜಂಗಮ ಭಕ್ತಿ ನೋಡಲಕ ಬಂದ ಜಂಗಮ ಭಕ್ತಿ ನೋಡಲಕ ಬಂದು ಜಂಗಮ ಏ ವಾಸ ಬಿಟ್ಟ ಸತ್ತ ಹೆಣದಂಗ ಯಾವ ರೋಗಿ ಬಂದನು ನಮ್ಮ ಊರಾಗ ನೋಡಿ ಯಾರು ಬರ್ಲಿಲ್ಲ ಅವನ ಸನಿದಾಗ ಏ ಪತಿವ್ರತ ನೀಲವತಿ ಭಕ್ತಿ ಬಡವರ ಮ್ಯಾಲ ಪಾರ್ವತಿ ಲಕ್ಷ್ಮಿ ಭದ್ರಂಗ ಮತ್ತೇನಾಯ್ತವ ಮುಂದ ಭಿಕ್ಷಾ ನೀಡಂತ ಶಿವ ಭಿಕಾರಿಯಾಗಿ ಬಂದಾನು ಹೌದಲ್ಲ ಏ ಕಣ್ಣಾಗ ಹುಣ್ಣ ಹುಟ್ಟ್ಯಾವನೂರ ಕಣ್ಣ ತುಂಬ ಸೋರತಾವ ಕಿವನ್ಯತ್ತರ ನೋಡಿ ಹೇಸಿಕೊಂಡ್ರು ಸಣ್ಣ ದೊಡ್ಡವರ ಏ ಚದುರಿ ನೀಲಾವತಿ ಎದರಿಗೆ ಬಂದಾಳು ಏನ್ ಮಾಡ್ತಾಳ ತಾಯಿ ಏ ಯಾಕ ಬಂದ್ರಿ ಜಗದ ಜಂಗಮರ ಹಸ್ತ ಉಗ್ರ ಗಣ್ಣ ತೆರೆದವನ ಓರಿ ಹಸ್ತ ಉಗ್ರ ಗಣ್ಣ ತೆರೆದವರ ಶರಣ ಹೇಳತಾನು ಶರಣಿ ನೀಲಾವತಿ ಏನಂತ ಹೇಳ್ತಾರ ತಂಗಿ ಪೇನ ಬೇಕು ಇಲ್ಲ ಪರ್ಸೋಣ ಅಲ್ಲಿ ಅಲ್ಲಿ ಹೆಣ್ಮಕ್ಳು ಪಿನ್ ಇಸ್ಕೊಂಬರ್ಬೇಕಪ್ಪ ಯಾಕ ಪಿನ್ ಇದ್ರು ಕೊಡ್ರಿ ಬಟ್ ಒಬ್ಬ ಬೇಡಿದಿ 4 ಬರ್ತದೆ ಪಿನ್ 4 ಹೆಸರೇನ್ರಿ ಅದೇ ರೀತಿಯಾಗಿ ರಾಯಪ್ಪಣ್ಣ ಸಿದ್ದಪ್ಪ ಪೂಜಾರಿ ಸಾಕಿನ ಕಾಜಿಬಿಡಿಗಿ ಕಾಜಿಬಿಳಿಗೆ ಅವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 21 ರೂಪಾಯಿ ಕೊಟ್ಟಿದ್ದಾರೆ. ಇದು 21 ಅಲ್ಲ 21,000 ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಿಸ್ತಕ್ಕದ್ದು. ಹೌದು. ಅದಕ್ಕೆ ಏನಾಯ್ತಪ್ಪ ನೀಲಾವತಿದು? ಏನಾಯ್ತವ? ಯಾವ ನೀಲಾವತಿ ಭಕ್ತಿ ನೋಡ್ಬೇಕಾಗಿತ್ತು? ಹಾ, ಭಕ್ತಿ ನೋಡ್ಬೇಕಾಗಿತ್ರಲ್ಲ. ನೀಲಾವತಿದ ಒಂದು ಪದ್ಧತಿ ಇತ್ತು. ಹೊತ್ತು ಹೊಂಟ್ರೆ ಮನಿ ಒಳಗ ದಾನ ಧರ್ಮ ಮಾಡಲ್ದ ನೀರ್ ಹಾಕ್ತಿದ್ದಿಲ್ಲ ಬಾಯಾಗ. ಹೌದು ಹೌದವ. ತನ್ನ ಗಂಡ ಮನಿ ಒಳಗ ಬಂದಾದ್ರು ಸಹಿತ ಅದನ್ನ ಇಟ್ಟಳಕ್ ಪದ್ಧತಿ. ಆದ್ರ ಗಂಡ ಮನ್ಯಾಗ ದಾನ ಧರ್ಮ ಇದ್ದಿದ್ದಿಲ್ಲ. ಆದಷ್ಟು ಮಂಟಿಗೆ ಮನಿಗೆ ಬರ್ಲಿ, ಅರೆ ಮನ್ಯಾಂದ ಹೊರ ಹೋಗುವಂಗಿಲ್ಲ. ಈ ಪದ್ಧತಿ ಇತ್ತು. ಆದ್ರೆ ನೀಲಾವತಿ ತನ್ನ ಪದ್ಧತಿ ಬಿಟ್ಟಿದ್ದಿಲ್ಲ. ಹೌದು ಹೌದಲ್ಲ. ಏನ್ ಮಾಡ್ತಿಳು? ಮುಂಜಾನೆ ಎದ್ದ ಯಾರೇ ಸಾಧುರಾಗ್ಲಿ ಬಡು ಬಗ್ಗರಾಗ್ಲಿ ಬಂದ್ರಂದ್ರೆ ಒಂದ್ ತುತ್ತ ಅನ್ನ ನೀಡಿ ತಿತ್ತಿದ್ಳು. ಇದು ಅತ್ತಿ ಮಾವಗ ಗೊತ್ತಿಲ್ಲದ. ಹೌದ್ರಿ. ಒಂದು ಟೈಮ್ದೊಳಗ ಏನಾಯ್ತ್ರಿ? ಜಂಗಮ ಬಂದ್ ನಿತ್ತ. ಬಂದಿತ್ರಲ್ಲ. ಜಂಗಮ ಬಂದ ಭಿಕ್ಷಾಂದಿ ಎಂದಾಗ ಡೇಬ್ಯಾಗಿನ ಹಿಟ್ಟ ತನ್ನ ನೀಡ್ಲ ಕತ್ತಳ ಜೋಳಿಗೆ ಹಿಟ್ಟ ನೀಡುದ ಅವ್ರ ಅತ್ತಿ ನೋಡಿಬಿಟ್ಟಳ. ಅವಾಗ ಏನ್ ಮಾಡ್ತಾಳ ಅವ್ರ ಅತ್ತಿ? ಎಂತಾದ ನಿಂದು? ಹೌದಲ್ಲ. ನಮ್ಮದು ಎಲ್ಲ ಹಿಂಗ ನೀ ನೀಡ್ಲಕತ್ತಿದ ಹಿಂಗ ಹಾದಿ ಇಟ್ಟು ಹೊಡೆದು ಹೋದ್ರ ನಾವ್ ಹೆಂಗ ಮುಂದಕ್ಕೆ ಬರ್ಬೇಕು? 4 ಮಂದಿಯಾಗ ನಮ್ಮನ್ನೆಲ್ಲ ಹಾಳಿಗೆ ಸ್ಥಳ ತಿಳ್ಕೊಂಡು ಹೊಡಿ ಬಡಿ ಮಾಡ್ಲಕತ್ತಳ. ಹುಟ್ಟಿರುವಂತ ಸೀರೆ ಕಳಸ್ಕೊಂಡ ಕಂಬಳಿ ಕೋರಿ ಉಡಿಸಿಳ. ಕಂಬಳಿ ಕೋರಿ ಉಡಿಸಿ ಎಲ್ಲಿಟ್ಳು? ಎಲ್ರಿ ದನ ಕಟ್ಟು ದಡ್ಡ್ಯಾಗ ಓದಿಟ್ಟಳ. ಹೌದು ಹೌದು. ಅದೇ ರೀತಿಯಾಗಿ ಅಣ್ಣಪ್ಪಣ್ಣ ಬೇವ್ರನವರು ಎಟ್ರಿ 201 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಬರೆಗಿದ್ದೀನಿ. ಹೆಂಗ ಹುಡುಗನ ಬರು ಈಗ ಬರ್ಲಾತ
ಅದಕ್ಕ ಏನಾಯ್ತು? ಯಾವ ನೀಲಾವತಿ ಹಾ ಹತ್ಯದಕ್ಕಿ ಮೈ ಮೇಗಿನ ಸೀರೆ ಕಳಿಸ್ಕೊಂಡ ಕಂಬಳಿ ಕೋರಿ ಉಡಿಸಿ ದನ ಕಟ್ಟುವೆ ದಡ್ಡಿ ಒಳಗೆ ಓದಿಟ್ಟು ಬಿಟ್ಲು. ಹೌದ್ರಿ, ಮುಂದೆ ಏನಾಯ್ತ್ರಿ? ಈ ನೀಲಾವತಿ ಭಕ್ತಿ ನೋಡ್ಬೇಕಾತ. ಹೌದಲ್ಲ, ಕಿಟ್ಟೆಲ್ಲ ಹೊಡಿ ಬಡಿ ಮಾಡ್ರಿ ಏನೋ ದಾನ ಧರ್ಮ ಮಾಡ್ತಾಳೋ ಏನಿಲ್ಲೋ. ಹೌದು ಹೌದು ಹೌದು. ಭಕ್ತಿ ನೋಡ್ಬೇಕಂತೇಳಿ ತಿಳ್ಕೊಂಡ ಭಕ್ತಿ ನೋಡಲಕ್ಕ ಬಂದು ಜಂಗಮ ಬಂದ್ರಲ್ಲ ಜಂಗಮ. ವಾಸ ಬಿಟ್ಟು ಸತ್ತ ಹೆಣದಂಗ ಯಾವ ರೋಗಿ ಬಂದಾನು ನಮ್ಮ ಊರಾಗ. ಹೌದು ಹೌದು. ನೋಡಿ ಯಾರು ಬರ್ಲಿಲ್ರಿ ಅವನು ಸನ್ನಿದಾಗ. ಯಾರು ಬರ್ಲಿಲ್ಲಲ್ಲ. ಕೆಟ್ಟ ಹೊಲಸು ಹೆಣ ನಾರ್ದಂಗ ನಾರ್ತಿದ್ದೀವಿ ಜಂಗಮ. ಹೌದ್ರಿ. ಯಾವ್ದೋ ಒಂದು ರೋಗ ಹತ್ತಿದ ಮುದುಕ ಬಂದೈತಿ ನಮ್ಮ ಊರಾಗ. ಸನಿ ಆಸ್ಪಾಸ ನಿಂದ್ರದ ಬೇಡ ತಿಳ್ಕೊಂಡ. ಹೌದು. ಬಂದವ್ರೆಲ್ಲ ಅವ್ನು ನೋಡ್ರಿ ಬಾಕ್ಲ ಹೈಕೋಲಾಕತ್ರ. ಹೌದು ಹೌದು. ಮುಂದೆ ಏನ್ ಮಾಡಿದ? ಏನ್ ಮಾಡಿದ್ರು? ಭಿಕ್ಷಾ ನೀಡತ್ ಹೇಳಿ ಭಿಕಾರಿಯಾಗಿ ಬಂದ್ಬಿಟ್ಟ. ಬಂದ್ರಲ್ಲ ಭಿಕಾರಿಯಾಗಿ. ಅದಕ್ಕೆ ಏನ್ ಹೇಳ್ತಾರ ನೋಡಿ. ಏನಂತ ಹೇಳ್ತಾರಿ?